ನಾವು ವಂಚಿತರಾಗ್ಬಿಟ್ಟಿದ್ದೀವಿ. ಎಲ್ಲೂ ಕೂಡ ನಮ್ಮನ್ನು ಗುರುತಿಸ್ತಾನೇ ಇಲ್ಲ. ಪ್ರತಿಯೊಬ್ಬರು ಕೂಡ ನಾವು ಓಟ್ ಬೇಕು, ನಮ್ಮ ಸಮಾಜದ ಓಟ್ಗಳು ಬೇಕು. ನಮ್ಮ ಸಮಾಜದ ಜನರಿಗೆ ಸಿಗಿರ್ತಕ್ಕಂಥ ಒಂದು ಸ್ಥಾನಮಾನಗಳು ಯಾರೂ ಕೊಡ್ತಾ ಇಲ್ಲ. ನಿಮಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಎಲೆಕ್ಷನಿಗೆ ಬರ್ತಾರೆ, ಹೇಳ್ತಾರೆ. ನಮ್ಮ ಕಮ್ಯುನಿಟಿಯವರು ಆರಿಸಿ ಬಂದ ಮೇಲೆ ಅವರಿಗೆ ಸಿಗಬೇಕಾಗಿರೋ ಸ್ಥಾನಮಾನಗಳು ಸರ್ಕಾರದ ವತಿಯಿಂದ ಸಿಗ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವತ್ತು ನಾವಿಲ್ಲಿ ಸೇರಿದ್ದೀವಿ ಅಂತಂದರೆ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DT ಶ್ರೀನಿವಾಸ್ ಅವರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಕೂಡ ಮತ್ತು ನಾಗರಾಜ್ ಯಾದವ್ ಅವರು, ಇವರಿಬ್ಬರೂ ಕೂಡ ನಮ್ಮ ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡೆದುಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ ಇದೆ, ನಮಗೆ ಇಲ್ಲಿ ಪಕ್ಷ ಅಂತ ನಾವು ತಗೊಳ್ಳೋದಿಲ್ಲ. ನಮ್ಮನ್ನು ಬರೀ ಓಟಿಗೋಸ್ಕರ ಆಧಾರ ಮಾಡಿಕೊಂಡು ನಮ್ಮ ಜನಾಂಗಕ್ಕೆ ಇಂಥ ಗಣ್ಯ ವ್ಯಕ್ತಿಗಳು ಇಬ್ಬರು ಇರುವಾಗ ಇಬ್ಬರಲ್ಲಿ ಒಬ್ಬರಿಗಾದರೂ ಕೂಡ ಸಚಿವ ಸ್ಥಾನ ಯಾಕೆ ಕೊಡಲಿಲ್ಲ ಅನ್ನೋ ನಮ್ಮ ಒಂದು ನೋವಿನ ಕೂಗನ್ನು ನಾವು ಹೇಳ್ತಾ ಇರೋದು. ಇವಾಗ ಹಿಂದೆ ನೀವು ಹೇಳ್ಬೋದು ದಿವಂಗತ ಎ ಕೃಷ್ಣಪ್ಪ ಸರ್ ಅವ್ರಿಗೆ ಕೊಟ್ಟಿದ್ವಲ್ಲ ಅಂತ. ಅದು ಯಾವಾಗ? 15-20 ವರ್ಷಗಳ ಹಿಂದೆ, ಹೌದಲ್ವಾ ಸರ್? ದಿವಂಗತ ಎ ಕೃಷ್ಣಪ್ಪ ಸರ್ ಅವರಿಗೆ ಸಚಿವ ಸ್ಥಾನ ನೀಡಿದ್ರಿ. ಆವಾಗ ಸಿಕ್ಕಂಥ ಗೌರವ ಈಗ ಯಾಕೆ ಸಿಗ್ತಾ ಇಲ್ಲ? ನಮ್ಮ ಯಾದವರನ್ನು, ನಮ್ಮ ಗೊಲ್ಲ ಜನಾಂಗದವರನ್ನು ನೀವ್ಯಾಕೆ ಕಡೆಗಣಿಸ್ತಾ ಇದ್ದೀರಾ? ಈ ನನ್ನ ಸಂದೇಶ ನೇರವಾಗಿ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ ಈ ಕೂಗನ್ನು. ನಮ್ಮ ಯಾದವರು ಅಂತಂದರೆ ಅಷ್ಟೊಂದು ಕೀಳರಿಮೆನ ನಿಮಗೆ? ನೋಡಿ, ದಿವಂಗತ ಮುದ್ದಪ್ಪ ಮುನಿಯಪ್ಪ ಇವ್ರಿಗೂ ಕೂಡ ಹಿಂದೆ ಸಚಿವ ಸ್ಥಾನ ಸಿಕ್ಕಿತ್ತು. ಈಗ ರೀಸೆಂಟಾಗಿ ಯಾರಿಗೂ ಸಿಕ್ಕಿಲ್ಲ. ಯಾಕೆ ಹಿಂಗಾಗ್ತಾ ಇದೆ? ನಮ್ಮ ಯಾದವ ಜನರನ್ನ ಒಂದು ಬಲವಾಗಿ ಒಂದು ವೋಟ್ ಬ್ಯಾಂಕ್ ಆಗಿ ನೀವೆಲ್ಲ ಇದು ಮಾಡ್ತೀರಾ, ಆದರೆ ಸ್ಥಾನಮಾನ ಕೊಡೋದ್ರಲ್ಲಿ ಯಾಕೆ ವಂಚನೆ ಮಾಡ್ತಾ ಇದ್ದೀರಾ? ಇದು ಇಷ್ಟಕ್ಕೆ ನಿಲ್ಲಲ್ಲ. ನಮ್ಮ DT ಶ್ರೀನಿವಾಸ್ ಸರ್ ಅವ್ರಿಗೆ, ನಾಗರಾಜ್ ಯಾದವ್ ಅವ್ರಿಗೆ ಅನ್ಯಾಯ ಆಯಿತು ಅಂದರೆ ನಾವು ಜಿಲ್ಲೆಯಲ್ಲ ರಾಜ್ಯದಾದ್ಯಂತ ನಾವು ಹೋರಾಟ ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ. ಇನ್ನಿಷ್ಟಕ್ಕೆ ಬಿಡೋ ಮಾತೇ ಇಲ್ಲ. ಜಿಲ್ಲೆಯಲ್ಲಿ, ತಾಲೂಕಲ್ಲಿ, ಹಳ್ಳಿಗಳಿಂದ ನಾವು ಯಾದವರೆಲ್ಲ ಒಂದಾಗ್ತೀವಿ. ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ. ಇದನ್ನು ಖಂಡಿಸ್ತೀವಿ. ಆ ಮುಂದಿನ ಹೋರಾಟಕ್ಕೆ ನೀವು ಕಾರಣ ಆಗಬಾರ್ದು ಅಂದರೆ ಸರ್ಕಾರ ಈಗಲೂ ಎಚ್ಚೆತ್ತುಕೊಂಡು ನಮ್ಮ ನಾಯಕರುಗಳಿಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಡಬೇಕು ಅಂತ ನಮ್ಮ ಸಂಘದ ಸಮಾಜದ ವತಿಯಿಂದ ಮಾಧ್ಯಮ ಮಿತ್ರರ ಮೂಲಕ ನಿಮ್ಮನ್ನು ತಲುಪೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ಈಗಲಾದರೂ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಯಾದವ ಸಮುದಾಯಕ್ಕೆ